ಯಾರಾದ್ರೂ ಜಾಸ್ತಿ ಮಾತಾಡಿದಾಗ ಹಿಂಗೆ ಅಂಟತ್ತೆ ಇದು. ನೀವು ಹೇಳ್ದಂಗೆ ನಾವು ಕೇಳ್ತೇವೆ. 8 ಪ್ಯಾಕೆಟ್ ಹಾಲು ಬರ್ತದೆ. ಒಂದೊಂದಕ್ಕೆ 150 ಕೊಟ್ಟಿದ್ದೀನಿ. ಆ ಥರ ಮಾಡ್ತಾರೆ. ನಾನು ಬರ್ದಿಲ್ಲ ವಿಡಿಯೋಗೆ. ಯಾವ್ದು ಹೇಳಿದ್ರು ವಿಡಿಯೋ ನಿದ್ದೆ ಮಾಡ್ಬೇಕು ನಂಗೆ. ವಿಡಿಯೋಗೆ ಬಂದ್ರೆ ಇನ್ನ ಅಡಿಗೆ ವಿಡಿಯೋ ಇದು ಬಿಟ್ರೆ ಎಲ್ಲಿ ತಿರ್ಗಾಟಕ್ಕೆ ಕರ್ಕೊಂಡು ಹೋಗುದಿಲ್ಲ. ಒಂದು ಕಡೆಗೆ ನೀನು 5,000 ವಾಪಸ್ ತಗೊಂಡಿದ್ದೀನಿ. ಪಾಪ ಸಂಧ್ಯಕ್ಕೂ ಐಟಮ್ ಮಿಸ್ ಆಯ್ತು ಅಲ್ಲ ಸಂಧ್ಯಾ? ಮಾತು ಕೊಟ್ಟಿದ್ದೇನೆ, ಕೊಟ್ಟ ಮಾತು ಕೆಟ್ಟ ಯೋಚನೆ ಮಾಡಲಾರೇನು ಅಂತ ಹೇಳ್ತಾರಪ್ಪ. ಎಲ್ಲ ಸುಳ್ಳು ನಿನ್ನೆ ಆಯ್ತಲ್ಲ ಸಂಧ್ಯಾ? ಎಕ್ಸ್ಟ್ರಾ ಐಟಮ್ ಇದ್ರೆ ಗ್ಯಾರಂಟಿ ಸಂಧ್ಯಾ. ಅಲ್ಲ ಕಾವೇರಿ ಹೇಳಿದ್ಲು, ಅದಕ್ಕೆ ನಂಗೆ ನೆನಪಾಯ್ತು. ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ? ಬೆಳಗಿನ ಗ್ಯಾಸ್ ಕತೆ, ಗ್ಯಾಸ್ ತರದಕ್ಕೆ ಹೋಗಿದ್ದಾರೆ. ಅಂದ್ರೂ ನಾವೆಲ್ಲ ಖುಷಿಯಿಂದ ಇದೀವಿ, ಟೆನ್ಷನ್ ಇಲ್ಲ, ಏನಾದ್ರು ಗ್ಯಾಸ್ ಕೊಡ್ತಾರೆ ಅಂತ ಧೈರ್ಯ ಅಲ್ವಾ ಸರ್? ಫೋನ್ ಮಾಡಿದ್ವಿ, ಯಾರು ಕೊಡಲ್ಲ ಅಂದ್ರು. ಹೆಂಗೋ ಕಾಂಟ್ಯಾಕ್ಟ್ ಇಂದ ಸಿಕ್ತು. ಸರಿ ಸರ್, ಇವಾಗ ಏನು ಅಂದ್ರೆ ಭರ್ಜರಿ ಶಾಪಿಂಗ್ ಮಾಡಿದೀವಿ. ಆ ಭರ್ಜರಿ ಶಾಪಿಂಗ್ ಅಲ್ಲಿ ಕೆಲವೊಂದು ಮನೇಲಿ ಇಟ್ಟು ಬಂದಿದ್ದಾರೆ ಅಂತ ನಾವು ಕೇಳ್ತೀವಿ ಅಂತ. ಉಳಿದಿದ್ ಕೆಲವೊಂದೆಲ್ಲ ಇದೆ ನಮ್ಮ ಹತ್ರ, ಅದನ್ನ ನೋಡೋಣ. ಇಲ್ಲ, ಕೆಲವೊಂದು ಅವರೇ ಹೇಳಿದ್ರು ಎಲ್ಲ ನಿಮ್ದೆಲ್ಲ ನೀವು ಎತ್ತಿದೆ ಅಂದ್ರು, ಅದಕ್ಕೆ ನಾವು ಎತ್ತಿದ್ವಿ. ನಾವ್ ಹೇಳಿದಾಗ ಅವ್ರು ಕೇಳ್ಬೇಕಂತ ಇದೆಯಾ? ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಈಗ ಇವ್ರು ಹೇಳಿದ್ಕೇನೆ 5,000 ಕೊಡ್ತೀವಿ, ನಿಮ್ಗೆ ಯಾರು ವಿನ್ ಆಗ್ತೀರಿ ಅವ್ರಿಗೆ, ಸೋತವ್ರಿಗಿಲ್ಲ ಗೆದ್ದವ್ರಿಗೆ ಅಂದ್ರೆ ಹಂಗೆ ಇವ್ರು ಹೇಳಿದ್ರೆ ನಾವು ಮಾಡ್ತೀವಿ. ಸರಿ, ಇವಾಗೆಲ್ಲ ನೋಡೋಣ ಐಟಮ್. ನಿಜವಾಗಿ ನಾನು ವಿನ್ ಆಗ್ತಿದ್ದೆ, ನನ್ನ ಸ್ಕೂಲ್ ಕಳೆದಿದ್ದರೆ ಅಲ್ಲ ಸಂಧ್ಯಾ ಗಂಟನೆ ಹಾಕಿದ್ದು ಆ ಥರ ಮಾಡ್ತಾರ. ಗಂಟೆ ಅವತ್ತು ಇಂಟಿಗೆ ಸಪೋರ್ಟ್ ಮಾಡ್ಬೇಕು ಬಿಟ್ಟು ಇಲ್ಲಿ ಅಂತ ಹೇಳಿ ನನ್ನನ್ನು ಸೋಸಿ ಅಲ್ಲ ನಿಜವಾಗಿ ಅದು ಚೆನ್ನಾಗಿ ನೀವು ಯಾಕೆ ಬಿಡಿಸಿದ್ದು? ನೆಟ್ಟು ಡಬ್ಬೆ ನಾನು ನೆಕ್ಕಡು ಒಂದು ರಡ್ಡೆ ಅಪ್ಪಡ ರಡ್ಡೆ ಇದು ರಡ್ಡ ಆಚಿ ರಡ್ಡು ಇನ್ನೊಂದು ಪಪ್ಪಾಯ ಏನಾದ್ರೆ ನನ್ನ ಕಾಡು ಸರಿ ಜಾಗ್ರತೆ ಅಲ್ಲ ಇದೆಯಾ ಅಲ್ಲಿ ತಗೊಳಕ್ಕಿತ್ತು ಇಂಡಿಯನ್ ಫ್ಲಾಗ್ ಇಂಡಿಯನ್ ಫ್ಲಾಗ್ ಫಸ್ಟ್ ತಗೊಂಡಿರೋದು ಈ ಕ್ಯೂಟ್ ಪ್ಲಾಂಟರ್ಸ್ ಏನ್ ಚಂಡು ವಾಪಸ್ ಕಳ್ಳಿ. ಮತ್ತೆ ಅದೇನು ಮನಿ ಪ್ಲಾಂಟ್ ಪ್ಲಾಂಟ್ ಅಲ್ಲ, ಇನ್ನೊಂದು ಅಲ್ಲ ವಾಸ್ತು ಅಲ್ಲ, ಕ್ಯೂಟ್ ನೋಟಸ್. ಕ್ಯೂಟ್ ಆಗಿರುವಂತ ಈ ಪ್ಲಾಂಟರ್ಸ್ ನ ತಗೊಂಡಿದೀವಿ. ಇದಕ್ಕೆ ಎಷ್ಟು? 149 something. ಒಂದೊಂದಕ್ಕೆ 150 ಕೊಟ್ಟಿದ್ದೀನಿ. That was what 49. 150 ರೂಪಾಯಿ ಕೊಟ್ಟು ನಾವು ತಗೊಂಡಿದೀವ ಇದನ್ನ. ಲೂಸ್ ಅವಿಯರ್ 99 rupees bro. That is 99. This is 149. I thought both 149. No. You have to cross check it. पैसा बर्बाद. Okay, but पैसा good पैसा. ಬಟ್ ಅಂಡ್ ನಾನು ಒಂದು ಸ್ಟೂಪಿಡ್ ಕೆಲಸ ಮಾಡಿದ್ದೀನಿ. ತಗೋ ಅವಸರದಲ್ಲಿ ಇದೆಲ್ಲ ಸ್ಯಾಂಪಲ್ ಪೀಸ್ ತಗೋ ಬಂದಿದ್ದೀನಿ. ನಾನು ಮಾಡ್ತೀನಿ ಒಂದು ಕೆಲಸ. ಬಟ್ ಇದು ಚೆನ್ನಾಗಿದೆ ಆಯ್ತಾ? ನನ್ನ ವಿಡಿಯೋಸ್ಗೆಲ್ಲ ಬೇಕಾಗುತ್ತೆ ಅಂತ ಒಂದಿದು ಇನ್ನೊಂದೇನು ಸ್ಕ್ರಬ್ಬರ್, ಬಾವುಟ ನಮ್ದು ಸ್ಕ್ರಬ್ಬರ್ ಅದು ತಂದಿದ್ದೀವಿ. ಅಂಡ್ ಇದು ಓಪನ್ ಮಕ್ಕಳೇ. ಅಂಡ್ ಐಕೆನ ಚೀಪೆಸ್ಟ್ ಐಟಮ್ ಎಲ್ಲರಿಗೂ ಒಂದೊಂದು ಬೇಕು ಅಂತ 4 ಜನರಿಗೆ 4. ಇದೇನಿದು 19 ರೂಪಾಯಿ ಡಬ್ಬ. ಆಮೇಲೆ ಒಂದು ಬ್ಯೂಟಿಫುಲ್ ಮಗ್, ಎಸ್ಥೆಟಿಕ್ಸ್ ವಿಡಿಯೋಸ್ಗೆ ಸಖತ್ತಾಗಿರುತ್ತೆ ಅಂತ. ಇದು ಒಂದು ಮಗ್ಗೆ 400 ರೂಪಾಯಿ ಅನ್ಸುತ್ತೆ. 400 ರೂಪಾಯಿ ಮಗ್ಗು ಕುಡ್ದವ್ರಿಗೆಲ್ಲ ಅಮೃತ. 4 ಪ್ಯಾಕೆಟ್ ಹಾಲು 8 ಪ್ಯಾಕೆಟ್ ಹಾಲು ಬರ್ತದೆ. 8 ದಿವಸ ಟೀ ಕುಡಿಬೋದು. ಅಂಡ್ ಇದನ್ನ ನಾನು ಇದು ಈ ತರ ಮಾತಾಡ್ತಾಳೆ. ಹೆಂಚ ಓಪನ್ ಮಾಡ್ಕೊಂಡು ಇದು ಪಾಪುದ್ ಸಾಕ್ಸ್ ಹಾಕೋದಕ್ಕೆ. ಇದು ಓಪನ್ ಆಯ್ತಿಲ್ವೇ? ಹಾಕೊಂಡು ಇಂಚಿನ ಪ್ರೆಸ್ ಮಾಡ್ಕೊಡ ಅಂತ.
ನಿಮ್ಗೆ ಗೊತ್ತಾ ನೋಡಿ. ಗುಡ್ ಜಾಬ್. ಸ್ವಲ್ಪ ಧೈರ್ಯದಿಂದ ಕೀಳಬೇಕು. ನಾನು ಭಯಪಟ್ಟೆ ಹುರಿದೋಗುತ್ತಾ ಅಂತ. ಮತ್ತೆ ಆ ತರನೇ ಪ್ರೆಸ್ ಮಾಡಿರೋದು. ಈ ತರ ಪ್ರೆಸ್ ಮಾಡೋದು ಅಷ್ಟೇ. ನೈಸ್. ಇದೇನಕ್ಕೆ ಮುರಿದೋಗಿದೆ ಇದೆರಡು. ಏ ಇದರಲ್ಲಿ ಪಾಪು ಸಾಕ್ಸ್ ನಿಂತಾಡೋದಕ್ಕೆ ಹಿಂಗೆ ಎಣ್ಣೆ ಹಾಕೋತಾನಿದೀನಿ. ಎಣ್ಣೆ ಅಲ್ಲ, ಸೀರಿಯಲ್ಸ್ ಎಲ್ಲ ಹಾಕೋದು ಗ್ಲಾಸ್ ಬಾಟಲ್ ಒಳಗಡೆ ಎಣ್ಣೆಗೆ ಬೋಡಿಸ್ತೀನಿ ಚೆಲ್ಲಲ್ಲ ಅಂತ ಇದೊಂದು. ಆಮೇಲೆ ಫ್ಯೂ ಟವಲ್ಸ್ ಆಯ್ತಾ, ಕಿಚನ್ ಸ್ಲ್ಯಾಬ್ ಒರ್ಸೋದಕ್ಕಂತ ಇವ್ರಿಗೆ ಬೇಕಿತ್ತು ಅಂತೆ. ಸೊ ಫ್ಯೂ ಟವಲ್ಸ್ ತಂದಿದ್ದೀನಿ ಅಷ್ಟೇ. ಕ್ವಿಕ್ ಆಗಿ ಹಾಲ್ ಮಾಡ್ತಾ ಇದ್ದೀನಿ. ಅಂಡ್ ಐ ಲವ್ ದಿಸ್. ನೋಡಿದ ತಕ್ಷಣ ನನ್ಗೆ ಇಷ್ಟ ಆಯ್ತು. ನಾನು ಎಲ್ಲಿ ಹೋದ್ರು ಟವಲ್ಸ್ ತಗೊಂಡ್ರೆ ಬೈ ಒನ್ ಗೆಟ್ ಒನ್ ಫ್ರೀ ತರ. ಬಿಕಾಸ್ ದೀಪು ನನಗೆ ಜೋಡಿ ತರ ತಗೋತೀನಿ. ದಿಸ್ ಇಸ್ ಫಾರ್ ದೀಪು ಅಂಡ್ ದಿಸ್ ಇಸ್ ಫಾರ್ ಮೀ. ಲವ್ಲಿ ಟವಲ್ಸ್. ಕಾಸ್ಟ್ ಎಲ್ಲದ್ರದ್ದು ಆನ್ ಸ್ಕ್ರೀನ್ ಹಾಕಿರ್ತೀನಿ, ಚೆಕ್ ಮಾಡಿ ಆಯ್ತಾ. ವರ್ತ್ ಇಟ್. ಇದು ಎಷ್ಟಿದೆ? 699. Yeah, it was costly. 699. 699 ರುಪೀಸ್ಗೆ ಬಂತು ಒಂದೇ ಒಂದು ಬೇರ. ಇದು ಏನಿದು? ಬೇರ? Rambe. ಗಂಬೆ? Rambe. ರಂಬೆ? ಸೊ ಹಾಕಿಟ್ಮೇಲೆ ತೋರಿಸ್ತೀನಿ ಆಯ್ತಾ. ಇಟ್ ಲುಕ್ಸ್ ವೆರಿ ರಿಯಲಿಸ್ಟಿಕ್ ಆಯ್ತಾ. ಸೊ ಅದಕ್ಕೆ ಇಷ್ಟ ಆಗಿ ತಗೊಂಡ್ಬಿಟ್ಟೆ ನಾನು ಇದನ್ನ. ಚಂದ ಇದೆ, ಚಂದ. ಇನ್ನ ಇದೆರಡು ಥ್ರೋಸ್ ತಗೊಂಡಿದೀನಿ ಹಾಸಿಗೆ ಮೇಲೆ, ಏನದು ಸೋಫಾದ ಮೇಲೆ ಹಾಕೋದಕ್ಕೆ. ಮೇನ್ಲಿ ನಾನು ಶೂಟಿಂಗ್ ತಗೊಂಡಿದ್ದೆ. ಇವಾಗ ಹಿಂಗ್ ವಿಡಿಯೋ ಮಾಡ್ತಾ ಇದ್ದೀನ, ಇಲ್ಲಿ ಹಿಂಗ್ ಹಾಕೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮೇಲೆಯಿಂದ. ಸೊ ಹಂಗೆ ಗೊತ್ತಾಯ್ತಾ, ನಮ್ಮ ಮನೆ ಶೂಟಿಂಗ್ ದಿನ ಹಾಕಿದ್ವಿ ತೂತರ ಆ ತರ ಹಾಕೋದಕ್ಕೆ. ಇದು ಇನ್ನೊಂದು ನಮ್ಮ ಗ್ರೇ ಸೋಫಾಕ್ಕೆ. ಸೋಫಾ ಎಲ್ಲ ಹಾಳಾಗಬಾರ್ದು ಅಂತ ಕತ್ತಿ ಕೊಡಿ, ಅದಕ್ಕೆ ಇದು ತಗೊಂಡಿದೀನಿ. ಬಟ್ ದಿಸ್ ಇಸ್ ವೆರಿ ಗುಡ್ ಮೆಟೀರಿಯಲ್ ಆಯ್ತಾ. ಎಷ್ಟು ಚಂದ ಇದೆ. ತಾತಂಗೆ ಚಳಿಗೂ ಒತ್ಕೋಬಹುದು ಆ ತರ ಇದೆಲ್ಲ. ತುಂಬಾ ಚಂದ ಇದೆ ಇದು. ಇದನ್ನು ಆ ತರ ಥ್ರೋ ಅಂತ, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದಕ್ಕೆ. ಪ್ಲಸ್ ಇಲ್ಲಾಂದ್ರೆ ಸೋಫಾದ ಮೇಲೆ ಹಾಕಿ ಕುತ್ಕೋಬಹುದು ಅಂತ. ಬಟ್ ಅದು ಗಲೀಜಾಗಿಲ್ಲ ಅಲ್ಲ, ಆಗಲ್ಲ ಅನ್ಸುತ್ತಲ್ಲ. ನಾವೆಲ್ಲ ದೊಡ್ಡವರಲ್ಲ, ಪಾಪು ಬಂದ್ಮೇಲೆ ಅದಕ್ಕೆ ಬೇಕಾಗುತ್ತೆ. ನಮ್ಗೆಲ್ಲ ಭಾಷೆ ಇದೆ ಅಲ್ವಾ, ಎಷ್ಟು ಗಲೀಜು ಮಾಡುತ್ತಿದ್ದಾರೆ. ನನಗೆ ತುಂಬಾ ಇಷ್ಟ ಆಗಿದ್ದು ಏನ್ ಗೊತ್ತಾ, ನನ್ನ ಮೋಸ್ಟ್ ಫೇವ್ರೇಟ್ ಎಲ್ಲದ್ರಲ್ಲಿ ಅಂದ್ರೆ ಇದು ಮತ್ತೆ ಇದಾಯ್ತಾ. ಇದು ಆಕ್ಚುಲಿ ಟಿಶ್ಯೂ ಹೋಲ್ಡರ್. ಮನೆಯಲ್ಲಿ ಎಲ್ಲ ಗೋಲ್ಡ್ ಥೀಮ್ ಅಲ್ಲಿ ಇದೆಯಲ್ಲ, ಸೊ ಗೋಲ್ಡ್ ಕಲರ್ ಟಿಶ್ಯೂ ಹೋಲ್ಡರ್ ತಂದಿದ್ದೀನಿ. ಸೊ ಟಿಶ್ಯೂ ಹಾಕಿ ಇಡೋಣ ಅಂತ, ಸ್ಪೆಷಲಿ ಫಾರ್ ದ ಡೈನಿಂಗ್ ಟೇಬಲ್. ಇದು ಇದ್ರ ಕಾಸ್ಟು ಅಷ್ಟೇ. ಇದ್ರಲ್ಲೆಲ್ಲ ಅಲ್ಲೇ ಬರ್ದಿರ್ತಾರೆ. ಸೊ ದಿಸ್ ಇಸ್ ದ್ಯಾಟ್. ಐ ಲವ್ ದಿಸ್. ಅಂಡ್ ಇದು ಏನ್ ಚೆನ್ನಾಗಿದೆ ಈ ಬಾಸ್ಕೆಟ್, ಸಖತ್ತಾಗಿದೆ. ಹಿಂಗೆ ಐಟಮ್ ಇಡ್ಬೋದು. ಇದ್ರಲ್ಲಿ ಚೆನ್ನಾಗಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಇದು ಫಾರ್ ಮೇಕಪ್ ವಿಡಿಯೋಸ್. ಮತ್ತೆ ಇನ್ನೇನ್ ಹಾಕೋದು, ಇವ್ರಿಗೂರ್ಗಿಂತ ಮುಂಚೆ ಅವಸರ. ಇದಕ್ಕೆ ಏನ್ ಹಾಕಿರ್ಬೋದು ಇದರಲ್ಲಿ? ಮೇಕಪ್ ವಿಡಿಯೋಸ್ ಹಾಕಿರ್ಬೋದು, ಫ್ರೂಟ್ಸ್ ಹಾಕಿರ್ಬೋದು. ಮತ್ತೆ ಯಾರಾದ್ರೂ ಬಂದಾಗ ಡ್ರೈ ಫ್ರೂಟ್ಸ್ ಏನಾದ್ರು, ಇಲ್ಲ ಸ್ನಾಕ್ಸ್ ಇರ್ಬೋದು, ಸ್ನಾಕ್ಸ್ ಬಾಕ್ಸಸ್ ಇರ್ಬೋದು. ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಬಾಕ್ಸಸ್ ಇರ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಚೆನ್ನಾಗಿದೆ ಇದು. ಆಮೇಲೆ ಇದ್ರೊಳಗಡೆ ಏನ್ ಹಾಕಕ್ಕೆ, ಅದು ಹಾಕೋದಕ್ಕೆ ಗಮ್ ಅಂತ ಸ್ಮೆಲ್ ಬರ್ಲಿ. ಒಂದಾಯ್ತು ಇದೊಂದು. ಆಮೇಲೆ ಇವರಿಬ್ರು ಲೇಡೀಸ್ ಒಂದು ಫೇವ್ರೇಟ್ ಏನೋ ತಂದಿದ್ದೀವಿ. ಏನದು? ಬಿರಿಯಾನಿ ಪಾತ್ರೆ ಅಂತ ತಂದಿದ್ದು. ಆದ್ರೆ ಇದು ನಂಗೆ ಮಗಳ ಮನೆಯಲ್ಲಿ ಮಟನ್ ಸಾರು ಮಾಡ್ಲಿಕ್ಕೆ. ಬಿರಿಯಾನಿ ಪಾತ್ರೆ ಒಂದು ಆಲ್ರೆಡಿ ಉಂಡತೆ ಒಂದು ನಮಾನಿಪ್ಪನಾಗ ನಿಕ್ ಮಲ್ಪೋಯ್ ನಾವೇ ಇರ್ಬೇಕಾದ್ರೆ ಮನೇಲಿ ಮಾಡೋದು ಬಿರಿಯಾನಿ, ಮಟನ್ ಸಾರು, ಚಿಕನ್ ಸಾರು. ನಾನ್ ಬಂದಾಗ ಮಟನ್ ಸಾರು, ಚಿಕನ್ ಸಾರು ಮಾಡ್ಲಿಕ್ಕೆ ನಂಗೆ ಬೇಕಿತ್ತು. ಅದಕ್ಕೆ ನಾನು ತಕೊಂಡೆ. ಅವರೇ ಇದ್ದಾಗ 4 ಜನರಿಗೆ ಸಾಕಾಗ್ತದೆ ಬಿರಿಯಾನಿ ಮಾಡ್ಲಿಕ್ಕೆ. 3 ಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಇದೆ. ಇದಕ್ಕೆಷ್ಟು 2000 ಹತ್ರ 1800 ಎಷ್ಟು ಇತ್ತು, 1900 ಪಾತ್ರೆಗೆ. ಇದೇ ಪಾತ್ರೆ ನಾವೆಲ್ಲೋ ಇಲ್ಲಿ ಅಂಗಡಿನಲ್ಲಿ ನೋಡಿದ್ವಿ. ಅದು ಇದಕ್ಕಿಂತ ಭಾರ ಇತ್ತು, ರೇಟು ಜಾಸ್ತಿ ಇತ್ತು. ಇದು ಅಷ್ಟೊಂದು ಭಾರ ಇಲ್ಲ, ಬಟ್ ಇದು ಪರ್ಫೆಕ್ಟ್ ಆಗಿದೆ. ಡೈಲಿ ಕುಕಿಂಗ್ ಪಡಪಡ ಅಂತ ಹೊಳೆಯುತ್ತೆ. ನೈಸ್ ಕ್ವಾಲಿಟಿ. ಲವ್ ಇಟ್. ಸೊ ಇದಾಗಿತ್ತು ಒಂದು ಮಿನಿ ಐಕಿಯಾ ಹಾಲ್. ಚಪ್ಪಾಳೆ ಇದು ಇದು ಗೋಡೆಗೆ ಫಿಕ್ಸ್. ಗುಪ್ಚುಪ್. ಬಾಯ್ ಮುಚ್ಚರೆ. ಯಾರಾದ್ರೂ ಜಾಸ್ತಿ ಮಾತಾಡಿದಾಗ ಹಿಂಗ್ ಅಂಟುತ್ತೆ ಇದು. ಹೌದಾ? ನೋಡ್ಬೇಕೀಗ. ಇದು ಬಾತ್ರೂಮ್ ಅಲ್ಲೆಲ್ಲ ಅಂಟಿಸ್ತೀವಲ್ಲ, ವಾಲ್ ಹ್ಯಾಂಗಿಂಗ್ ಏನಾದ್ರು ಸ್ಟಿಕ್ ಆಗ್ತದೆ, ಏನಾದ್ರು ಹ್ಯಾಂಗಿಂಗ್ ಮಾಡಿ ಈ ತರ ಬಾತ್ರೂಮ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ನೇತಾಡ್ಸೋದು ನೋಡಿ ಹೀಗೆ. ಇಲ್ಲ ಅಷ್ಟೇ, ಪ್ರೆಸ್ ಮಾಡಿದ್ರೆ ಅದು ಟೈಲ್ಸ್. ಇದು ಗೋಡೆ ಅಲ್ವಾ, ಟೈಲ್ಸಿಗೆ ಒಳ್ಳೆ ಹಿಡಿತದೆ ಇದು. ಅಮ್ಮನ್ ಯಾವ ಐಟಮ್ ಮಿಸ್ ಆಯ್ತು ಅಂತ ತುಂಬಾ ಬೇಜಾರಾಯ್ತು.
ನನ್ಗೆ ಯಾವ ಐಟಮ್ ಮಿಸ್ ಆಗ್ಲಿಲ್ಲ. ಜ್ಯೂಸ್ ಮಾಡೋದೊಂದು ಬೇಕಿತ್ತು, ಮುಸುಬಿ ಜ್ಯೂಸ್ ಮಾಡೋದು ಅದು plastic miss ಆಯ್ತಾ? ಅದೊಂದು ಮಿಸ್ ಆಯ್ತು. ಅದೇ ಮತ್ತೆ ಅಲ್ಲಿ ತಗೊಂಡಿತ್ತಲ್ಲ ನೀವು? ಅದು ನನಗೆ ಇಲ್ಲಿ ಮನೆಗೆ ಬಂದ್ಮೇಲೆ ನೆನಪಾಯ್ತು. ಅದೀಗ ಬೇಕಂದ್ರೆ ನಮ್ದು ಇದೆ ಅಲ್ವಾ. ಹಿಂಗೆಲ್ಲ ಕತೆ. ಸೊ ಇದನ್ನೆಲ್ಲ ಅರೇಂಜ್ ಮಾಡೋಣ. ಏನ್ ಐಟಮ್ ಇದ್ರದ್ದು ನಾನು ಇಲ್ಲಿ ಶೂಟಿಂಗಿಗೆ ಅಂತಲೇ ತಗೊಂಡಿಟ್ಟಿದ್ದು. ಕೆಳಗಿನ ಇಕ್ಕಿದವ ಅದೇ ಒಂದು ಬೇಜಾರು ನಂಗೆ. ಹಿಕ್ಕಬಾರ್ದಿತ್ತಲ್ಲ, ಕಾಲಲ್ಲಿ ಬೀಜ ಚೆಲ್ಲ ಬತ್ತಿ ಮುಖಕ್ಕೆ ಇರ್ಲಿ. ಮತ್ತೆ ಸತ್ತರಿಸಿದ್ರೆ ಪಾಪ ಅವ್ರು ನ್ಯಾಯ ಪ್ರಕಾರ ಮಾಡೋರು. ನ್ಯಾಯ ಪ್ರಕಾರ. ನಾನು ಹೆಂಡತಿ ಸೋತ್ರು ಪರವಾಗಿಲ್ಲ, ಪಾಪ ಅಪರೂಪಕ್ಕೊಂದು ಪಾತ್ರೆ ಆಸೆ ಪಟ್ಟು ತಗೊಂಡಿದ್ದಾರೆ, ಅವರಾದ್ರೂ ಮನೆಗೆ ತಗೊಂಡೋಗಿ ಅಂತ ನಾನು ಹೇಳಿದೆ ಅವರಿಗೆ. ಮತ್ತೆ ಪಕ್ಕದ ಅಲಂಕಾರ, ಹಳೆ ಪಾತ್ರೆ, ಕಬ್ಬಣ. ಪೇಪರ್, ಹಳೆ ಕಬ್ಬಣ. ಮನೆಗೆ ಎಲ್ಲಾ ಕಡೆಗೆ ಮ್ಯಾಟ್ಸ್ ಇದೆ. ಅಟ್ಲೀಸ್ಟ್ ಒಂದ್ ರೂಮ್ಗೆ 3 ಮ್ಯಾಟ್ ಆದ್ರೂ ಇದೆಯಲ್ಲ ಕಮ್ಮಿನಲ್ಲಿ. ಬಟ್ ಮೇನ್ ಡೋರ್ಗೆ ನನಗೆ ಮ್ಯಾಟ್ ಸೆಟ್ ಆಗ್ತಾನೆ ಇರ್ಲಿಲ್ಲ ಆಯ್ತಾ. ಸೊ ನಾನು ಮನ್ಸು ಮಾಡಿಲ್ಲ ಆಮೇಲೆ ತರಬೇಕು ಅಂತ. ಸಡನ್ ಆಗಿ ಮಿಂತ್ರದಲ್ಲಿ ಹಂಗೆ ನೋಡ್ತಾ ಇದ್ದೆ, ಒಂದಿನ ನೋಡೋಣ ಮೇನ್ ಡೋರ್ಗೆ ಚೆನ್ನಾಗಿರೋದು ಅಂತ. ಸೊ ಮೆಜರ್ಮೆಂಟ್ ತಕ್ಕಂತೆ ಬಂತು ನನಗೆ. ಇಟ್ಸ್ ರಿಯಲಿ ನೈಸ್ ಆಯ್ತಾ. ಫೀಲ್ ಸೋ ಕಂಫರ್ಟೇಬಲ್. ನಿಮ್ಮಿಬ್ರಿಗೆ ಯಾವ್ದು ಇಷ್ಟ ಆಯ್ತು? ಸೋ ಗುಡ್. ಚೆನ್ನಾಗಿದೆ. ಎರಡು ಒಳ್ಳೇದು. ಅದು ಸಾಫ್ಟ್ ಇದೆ, ಸ್ವಲ್ಪ ಇದು soft ಪರವಾಗಿಲ್ಲ. ಅಂದ್ರೆ ನೆಲಕ್ಕೆ ಇದು ಸ್ಟಿಕ್ ಆಗ್ತದೆ, ನಮ್ಮ ಮನೆಗೆ ಹೇಳಿ ಮಾಡಿಸಿರೋದಕ್ಕೆ ಜಾರದಿಲ್ಲ. ಈ ತರನೇ ಇರ್ಬೇಕು ಮ್ಯಾಟ್. ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. ಇದು ಲುಕ್ ಚೆನ್ನಾಗಿದೆ, Look ಚೆನ್ನಾಗಿದೆ. ಪರ್ಫೆಕ್ಟ್. ನಮ್ಮ ಮನೆ ಥೀಮ್ ಪ್ರಕಾರನೇ ನೋಡಿದ್ದು. ಸೊ ಇದು ಒಂದು ಸಾಫ್ಟ್ ಕಂಫರ್ಟ್ ಇರ್ಲಿ ಅಂತ ಇನ್ನ ಒಂದು ಈ ತರದೇ ಆರ್ಡರ್ ಮಾಡಿದೀನಿ. ನೋಡೋಣ ಯಾವಾಗ ಬರುತ್ತೆ ಅಂತ. ಬಟ್ ಸಾಕು, 3 ಸಾಕಲ್ಲ. 3 ಸಾಕು. ಇವಾಗ ಚೇಂಜ್ ಮಾಡೋಣ, ಅದಕ್ಕೆ ಹಾಕೊಂಡಿರು. ಹಬ್ಬಕ್ಕೆ ಹಾಕೋಣ. ಮಸ್ತಾಗಿದೆ. ಅಮ್ಮ ಮಾಮಿ ಜೊತೆ ಮಾಡಿರುವಂಥ ಈ ಒಂದು ಐಕ್ಯೂ ಹಾಲ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ವೀಡಿಯೋಸ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಲಾಟ್ಸ್ ಆಫ್ ಲವ್. ಇವರಿಬ್ಬರು ಕತೆ ಮುಗಿಯೋದೇ ಇಲ್ಲ. ಸೊ ಟಾಟಾ ಬಾಯ್.